ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಾನು ನನ್ನ ಮಗನ ಜೊತೆ ಇದ್ದೀನಿ. ನನ್ನ ತಂಗಿ ಮನೆಗೆ ಹೋಗಿದ್ದೆ ನಾನು. ಎಲ್ಲ ಕೆಲಸ ಮುಗೀತು ಪಾರ್ಲರಲ್ಲಿ. ಮತ್ತು ಸಂಜೆ ಟೈಮು ಯಾಕೋ ನನ್ನ ಮಗ ತುಂಬ ಫೋನ್ ಮಾಡ್ತಾ ಇದ್ದ. ಯಾವಾಗ್ಲೂ ಬಾ ಬಾ ಅಂತ ಕರೀತಾನೆ ಇದ್ದ, ವಿಡಿಯೋ ಕಾಲ್ ಎಲ್ಲ ಮಾಡಿ. ಅದಕ್ಕೆ ಸರಿ ಅವನು ನೋಟು ಹೋದ್ವಿ, ಸಡನ್ನಾಗಿ ಹೋಗಿ ಅಲ್ಲಿ ನಾವು ಹೋಗಿದ್ದು ಖುಷಿಗೆ ಅವನಿಗೆ ಫುಲ್ಲು ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಟಿ ವಿಯಲ್ಲಿ ಸಾಂಗ್ ಬಂದಿದ್ದ ತಕ್ಷಣ ಎದ್ದು ಕುಣಿತಾ ಇದ್ದ. ಚೆನ್ನಾಗಿತ್ತು. ಅವತ್ತು ನೈಟು ಅವನ ಜೊತೆ ಫುಲ್ ಎಂಜಾಯ್ ಮಾಡಿದ್ವಿ. ನನ್ನ ಮಗ ಹೆಂಗೆ ಅಂದರೆ ಸ್ವಲ್ಪನೂ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ, ಸಖತ್ ತರಲೆ, ಸಖತ್ ತೀಟೆ ಮಾಡ್ತಾನೆ. ನಮ್ಮ ಜೊತೆನೂ ಅಷ್ಟೇ ಹಂಗೆ ಎಂಜಾಯ್ ಮಾಡ್ಕೊಂಡಿದ್ದ. ನಾವು ಹೋದ್ರೆ ಇದೆ ಮಾತು ಮುಂಚೆ ಬಂದು ಡ್ಯಾನ್ಸ್ ಮಾಡಿ ತೋರಿಸ್ತಾ ಇರ್ತಾನೆ, ನೋಡು ನಾನು ಹೆಂಗೆ ಆಡ್ತೀನಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಗೈಸ್. ಅವತ್ತು ಹೋಗಿ ಹಿಂಗೆ ಅಷ್ಟೇ, ಅಲ್ಲಿ ಇನ್ನೊಂದು ಜಾಸ್ತಿ ಏನು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಅವನೊಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ದ, ಬರೀ ಅದನ್ನು ಮಾತ್ರನೇ ವಿಡಿಯೋ ಮಾಡಿಕೊಂಡೆ. ನೈಟ್ ಎಲ್ಲ ಫುಲ್ಲು ನನ್ನ ಜೊತೆನೇ ಇದ್ದ ಅವನು ಆಟಾಡಿಕೊಂಡು. ನಾನು ಲೈವ್ ಬಂದಿದ್ದೆ, ನೀವು ಆ ಲೈವ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅವನು ಎಷ್ಟು ಕಾಟ ಕೊಡ್ತಾ ಇದ್ದ ಲೈವಲ್ಲಿ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಮಾಡ್ತಾ ಇದ್ದ. ಅವನಿಗೇನೋ ಖುಷಿ, ಡ್ಯಾನ್ಸ್ ಅಂದರೆ ತುಂಬ ಖುಷಿ. ನೋಡಿ ಅವರು ನಮ್ಮ ಅತ್ತೆನೂ ಅವನ ಜೊತೆಗೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅವನಿಗೆ ಖುಷಿ ಡ್ಯಾನ್ಸ್ ಅಂದರೆ. ಯಾರಾದರೂ ಒಬ್ಬರು ಆ ಥರ ಆಡ್ತಾ ಇದ್ರೆ ಇನ್ನೂ ಜಾಸ್ತಿ ಆಡ್ತಾನವನು. ಅದಕ್ಕೆ ಅವರು ಸ್ವಲ್ಪ ಇನ್ನೂ ಎಂಕರೇಜ್ ಮಾಡ್ತಾಯಿದ್ರು, ಅವರು ಆಡಿ ತೋರಿಸೋ ಥರ. ಅವತ್ತು ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ವೀಡಿಯೋಸು. ನನ್ನ ತಂಗಿ ಬೆಳಗ್ಗೆನೆ ಎದ್ದು ಚಿಕನ್ ಬಿರಿಯಾನಿ ಮಾಡಿದ್ಲು, ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಿಂದ್ಬಿಟ್ಟು ಮತ್ತೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನೇನು ಬೇಕೋ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ತೊಗೊಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ. ಒಂದು ಸ್ವಲ್ಪ ನಮ್ಮೂರಿಗಿಂತ ದೊಡ್ಡಬಳ್ಳಾಪುರದಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಅದಕ್ಕೆ ಹೆಂಗೂ ದೊಡ್ಡಬಳ್ಳಾಪುರ ಬಂದಿದ್ನಲ್ವ, ಹಂಗೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಮತ್ತು ಹೂವು, ಪೂಜೆ ಸಾಮಾನು ಎಲ್ಲ ತೊಗೊಂಡೆ. ನಾನು ಮತ್ತು ನಮ್ಮ ಮಾವನ ಮಗಳು ಹೋಗಿದ್ವಿ, ಇಬ್ಬರೂ ಹೋಗ್ಬಿಟ್ಟು ಅಲ್ಲಿಂದ ತೊಗೊಂಡು ಮನೆಗೆ ಬಂದ್ವಿ. ತುಂಬ ಜನ ಅಂದರೆ ಜನ ಇದ್ರು ಗೈಸ್, ತುಂಬ ರಶ್ ಇತ್ತು, ಜನ ಎಲ್ಲ. ತೊಗೊಂಡ್ವಿ. ರೇಟೂ ಸ್ವಲ್ಪ ಇತ್ತು, ಕಮ್ಮಿ ಏನಿರಲಿಲ್ಲ. ತೊಗೊಂಡು ಮನೆಗೆ ಬಂದು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಊರಿಗೆ ಬಂದ್ಬಿಟ್ಟೆ ನಾನು. ಹಿಂಗೆ ಪೌಡ್ರ್ ಹಾಕೊಳೋದು ಮಗ ಇಂದ್ರ, ಪೌಡ್ರು ಪೌಡ್ರ್ ಹಾಕೋ ಮಗನೆ, ಉಂಡು ಮಗನೆ, ಹಾಕೋ ಪೌಡ್ರ್ ಹಾಕೋಮ್ಮ, ಚೆನ್ನಾಗಿ ಹಾಕೋ. ಈ ಪಕ್ಕ ಎಸ್ಕೋ. ಹ್ಞೂ, ಆ ಪಕ್ಕ. ವಾವ್, ಎಂತ ಬಾಗ ಎಸ್ಕೊಂಡವ್ರ ನಾ ಬಂಗಡಿ నువ్వు చూపడు. ఏయ్ సాలేరా ఇడి పద. ఏయ్ తగ్గదలేదన్నమ్మ, ఇట్లా చూపి, చేట్లా చూపి. తగ్గలే ఎట్లమ్మ పుష్పరాజ్ అన్నది? ఏ కళ ಬಂಗಡಿ. ಇದೇ ಬನ್ನಿ. ಬಾಯ್ ಕಣ, ಬಾಯ್ ಮಾಡ ಮಗ, ಬೇಕು ಮಗ. ಬಾಯ್ ಮಗ ಅಮ್ಮ, ಮಾವಿನ ಎತ್ಕೊಂಡ ಹೊರ ಆಗ ಅಮ್ಮ ಆಡ್ಕೋಬೋದು. ಸುಡು ಗಾಡಿ ಹೊಂಟಿದೆ, ಚಿತ್ರವಿದ್ದದೆ
ಓಕೆ ಗೈಸ್, ನೋಡಿದ್ರಲ್ವಾ ಯಾವ ರೀತಿ ಆಡ್ತಾನೆ ಅಂತ ಹೇಳ್ಬಿಟ್ಟು. ನಾವು ಊರಿಗೆ ಬಂದಿದ್ದು ಅವನಿಗೆ ಒಂಚೂರು ಇಷ್ಟ ಇಲ್ಲ. ಇವತ್ತೂ ಅಲ್ಲೇ ಇರುವಂತಿದ್ರು. ನಾನು ಇಲ್ಲಿ ನನ್ನ ಹಸ್ಬೆಂಡ್ಗೆ ಪಾಪ ಊಟ ಅಡುಗೆ ಮಾಡೋರು ಇಲ್ವಲ್ಲ, ಅದಕ್ಕೆ ಸರಿ ಇನ್ನು ಮನೇಲಿ ಒಂದಿನ ನಾವು ಹೋದ್ರೇ ಕಷ್ಟ ಅವ್ರಿಗೆ. ಹೋಟ್ಲಲ್ಲೆಲ್ಲ ತಿನ್ನೋದೇ ಇಲ್ಲ, ಹಂಗೆ ಇರ್ತಾರೆ ಬೇಕಾರೆ. ಅದಕ್ಕೇನೆ ನಾನು ಬಂದ್ಬಿಟ್ಟೆ ಅವತ್ತು. ನಾಳೆ ಬೇರೆ ನನ್ನ ಮಗಳಿಗೆ ಸ್ಕೂಲ್ ಬೇರೆ ಇತ್ತಲ್ವ, ಅದರಿಂದ. ಇದು ನೋಡಿ, ನಾನು ಚಿಲ್ಲಿ ಚಿಕನ್ ಮಾಡಿದ್ದೆ, ಅದ್ರದ್ದು ರೆಸಿಪಿ ವಿಡಿಯೋ. ಚಿಲ್ಲಿ ಚಿಕನ್ಗೆ ಏನೇನು ಬೇಕು ಅಂತಂದರೆ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್ಮು, ಮೆಣಸಿನ್ಕಾಯಿ, ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸೈಡು ಸಾಸ್ ರೆಡಿ ಮಾಡ್ತಾ ಇದ್ದೀನಿ. ಸಾಸ್ಗೆ ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹಂಗೆ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ. ಇಷ್ಟು ಐಟಮ್ಸೂ ಸಾಸ್ ರೆಡಿ ಮಾಡೋಕ್ಕೆ ಹಾಕಿದ್ದೀನಿ. ಚಿಲ್ಲಿ ಸಾಸು, ಮತ್ತು ಸೋಯಾ ಸಾಸು, ಇದನ್ನು ನೆಕ್ಸ್ಟು ಟೊಮೆಟೊ ಸಾಸು, ನೆಕ್ಸ್ಟು ವೆನೇಗರು, ಚಿಲ್ಲಿ ವೆನೇಗರ್ ಅಂತ ಬರುತ್ತೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಕಾರ್ನ್ಫ್ಲೋರು. ಇಷ್ಟು ಐಟಮ್ಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಸಿರಪ್ ಥರ ನೀಟಾಗಿ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಅದು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಅದು ಏನಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಅದೆಲ್ಲ ಗಂಟು ಆಗಬಾರ್ದು. ನೀಟಾಗಿ ಗಂಟು ಆಗದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಬಾಣಲಿ ಇಟ್ಟು ಅದರಲ್ಲಿ ಈರುಳ್ಳಿ ಅಂತೀನಿ, ಬೆಳ್ಳುಳ್ಳಿನೂ, ತುರಿದಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಇದು 3 ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಶುಂಠಿದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕ್ಯಾಪ್ಸಿಕಮ್ಮು ಇವಾಗಲೇ ಹಾಕ್ಬಾರ್ದು, ಒಂದು ಸ್ವಲ್ಪ ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ಈರುಳ್ಳಿನೂ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಸೇರಿಸ್ಬೇಕಾಗತ್ತೆ. ಏನಂದರೆ ಇದು ನಾವು ಸ್ಟವ್ ಜೋರಾಗಿ ಇಟ್ಕೊಂಡು ಮಾಡೋದಕ್ಕಿಂತ ಸಿಮ್ಮಲ್ಲಿ ಇಟ್ಕೊಂಡ್ರೆ, ನಿಧಾನಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಒಂದು ಸೈಡು ನಾನು ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಅಂದರೆ ಅದು ಅಡುಗೆ ಎಲ್ಲ ಆದಮೇಲೆ ಅದ್ರ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಟೇಸ್ಟು ಅದರದ್ದು ಸ್ಮೆಲ್ಲು, ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದರಿಂದ ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಆವಾಗಲೇ ಉಪ್ಪು ಹಾಕಿದ್ದೆ, ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕೋಬೇಕು. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿಕೊಂಡು ಮತ್ತು ನಾವು ಸಿರಪ್ ಇಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ, ಅದನ್ನು ಅದ್ರ ಜೊತೆಗೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಏನಂದರೆ ಅದು ಹಸಿ ಸ್ಮೆಲ್ಲು ಹೋಗಬೇಕು, ಆ ಥರ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪನೇ ಹಾಕ್ಕೊಬೇಕು, ಒಂದೇ ಸತಿ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಬೇಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದಷ್ಟೇ. ಮತ್ತು ನೋಡಿ, ಇಲ್ಲಿ ನಾವು ಚಿಲ್ಲಿ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಂಡಿದ್ದೆ. ಅದನ್ನು ಮತ್ತೆ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುತ್ತೆ. ಮಾಡಿದ ತಕ್ಷಣ ಬಿಸಿ ಬಿಸಿ ತಿಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚಿಲ್ಲಿ ಚಿಕನ್ನು. ಸೇಮ್ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ವ, ಆ ಥರನೇ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಮಾಡಿ ನೋಡಿ ತಿನ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಹೇಳೋದೇ ಬೇಡ, ಸಕ್ಕತ್ತಾಗಿತ್ತು. ಓಕೆ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕಾಮೆಂಟ್ಸ್ ಮಾಡ್ತಾನೆ ಇಲ್ಲ ಯಾರೂ. ಕಮೆಂಟ್ಸು ಮಾಡಿ ಹೆಂಗಿದೆ ಅಂತೇಳ್ಬಿಟ್ಟು. ಇದನ್ನು ಟ್ರೈ ಮಾಡಿ ಗೈಸ್, ಇದು ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರನೂ ನಾನು ಹೇಳ್ತಾ ಇದ್ದೀನಲ್ವ, ಸಕ್ಕತ್ತಾಗಿದೆ. ಅಂದರೆ ಬಿಸಿ ಬಿಸಿ ತಿಂದ್ರೇ ಅದು ಒಂಥರ ಚೆನ್ನಾಗಿರುತ್ತೆ. ಆರೋದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ಓಕೆ, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಲೈಕ್ ಮಾಡಿ, ಮರಿದಿರ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.